ಇದು ಮಾಡ್ತಾರೆ. ಎಲ್ಲ ಹುಡುಗರು ಚಪಾತಿ ಸರ್ವ್ ಮಾಡ್ತಾರೆ ಚೆನ್ನಾಗಿ. ಎಲ್ಲರನ್ನೂ ಅವರೇ ಕಸ್ಟಮರ್ ಹಾಗೆ ಏನು ತೊಂದರೆ ಆಗ್ತಿದ್ರು ಅವರೇ ಎದ್ದು ಬರ್ತಾರೆ, ಓನರೇ. ನಿಜ ಹೇಳ್ಬೇಕಂದ್ರೆ ತಟ್ಟೆ ಇಡ್ಲಿಗೆ ತುಮಕೂರು ಒಂಥರ ತವ್ರ ಮನೆ ಇದ್ದಂಗೆ. ಸ್ನೇಹಿತರೆ, ತುಮಕೂರಿನ BH ರೋಡು RTO ಆಫೀಸ್ನ ಎದುರುಗಡೆ ಇರೋವಂಥ ಹಳ್ಳಿ ಮನೆ ಮೆಸ್ಸಿಗೆ ಬಂದಿದ್ದೀವಿ. ತುಮಕೂರಲ್ಲಿ ಫೇಮಸ್ಸು ಸೋಮವಾರ ಒಬ್ಬಟ್ಟು ಊಟ ಇದೆ ಅಂತ ಹೇಳ್ತಿದ್ದಾರೆ. ನನಗೂ ಗೊತ್ತಿರಲಿಲ್ಲ, ಅದನ್ನು ಮತ್ತೊಂದು ಸರಿ ಹೇಳ್ತೀನಿ. ಇವತ್ತು ಫಸ್ಟು ದೋಸೆಯಿಂದ ಶುರು ಮಾಡ್ತಿದ್ದೀನಿ. ಎಲ್ಲೋದ್ರೂ ಕರ್ನಾಟಕದಲ್ಲಿ ದೋಸೆ ಕಾಮನ್ನು ತಿಂಡಿಗೆ, ದೋಸೆ, ಇಡ್ಲಿ, ಚಿತ್ರಾನ್ನ ಅಂತ. ಅದರಲ್ಲೂ ಸ್ಪೆಷಲ್ ದೋಸೆಗಳು ಜನ ಮಾಡಿ ನಮಗೆ ಪ್ರೀತಿಯಿಂದ ಕೊಡ್ತಾರೆ. ನೋಡಿ, ಇದು ಬೆಣ್ಣೆ ಮಸಾಲೆ ದೋಸೆ, ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದ್ದಾರೆ. ನಾನೇ ಖುದ್ದಾಗಿ ನೋಡಿದೆ, ಚೆನ್ನಾಗಿದೆ. ಬೊಂಬಾಟಾಗಿದೆ ಅಂತಲೇ ಹೇಳ್ಬೋದು. ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ, ಅದ್ರ ಜೊತೆ ಒಂದು ವಡೆ, ಸೂಪರ್ ಆಗಿದೆ. ರೆಗ್ಯುಲರಾಗಿ ಬರ್ತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತಿಂಡಿ ಇಲ್ಲಿ. ಅಟ್ಲೀಸ್ಟ್ ಒನ್ಸ್ ಇನ್ 10 days ಆ ಥರ ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಜೆಸ್ಟ್ ಮಾಡುವಂಥ ಪ್ಲೇಸೇ. ಇನ್ನೊಂದು ರೇಟಿಂಗ್ ವೈಸ್ ಹೇಳ್ಬೋದು ಅಂದರೆ ಔಟ್ ಆಫ್ 10 ನಾನು 8.5 ಕೊಡ್ತೀನಿ. ಆ್ಯಂಡ್ ಕ್ವಾಲಿಟಿ ವೈಸ್ ಆಗಲಿ, ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ನೋ ಪ್ರಾಬ್ಲಮ್, ಟ್ರೈ ಮಾಡಿ. ಥ್ಯಾಂಕ್ ಯು. ತಿಂಡಿ ಚೆನ್ನಾಗಿದೆ, ಇಡ್ಲಿ, ಪೂರಿ, ದೋಸೆ ಎಲ್ಲ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ನಾವೊಂದು 10 ವರ್ಷದಿಂದ ಆಚೆ. ತುಮಕೂರೇನಾ ನಿಮ್ಮದು? ಹಳ್ಳಿ ಮನೆ ತುಂಬ ವರ್ಷದಿಂದ ತಿಂತಾಯಿದ್ದೀವಿ, ಟೇಸ್ಟ್ ಮಾಡ್ತಾಯಿದ್ದೀವಿ. ತುಂಬ ನ್ಯಾಚುರಲ್ ಆಗಿರುತ್ತೆ ಫುಡ್ಡು, ವೆರಿ ಟೇಸ್ಟಿ. ಎಲ್ಲರೂ ಬಂದು ಟ್ರೈ ಮಾಡ್ಬೋದು. ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ? ಆಲ್ಮೋಸ್ಟ್ 5-6 ಇಯರ್ಸಿಂದ ನಾವು ರೆಗ್ಯುಲರಾಗಿ ಬರ್ತೀವಿ, ವೀಕೆಂಡ್ಸು ತಿಂತಾಯಿದ್ದೀವಿ. ಆ್ಯಕ್ಚುಲಿ ಒಂದು 7 ಇಯರ್ಸಿಂದ ಇಲ್ಲಿ ಬರ್ತಿದ್ದೀವಿ. ತುಮಕೂರಲ್ಲೇ ಬೆಸ್ಟ್ ಟಿಫನ್, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಮನೆ ಮೆಸ್ಸು ತುಮಕೂರಲ್ಲಿ ನಂಬರ್ 1 ತಿಂಡಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದೋಸೆ, ಇಡ್ಲಿ, ಚಿತ್ರಾನ್ನ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಫಾದರ್ 5 ಇಯರ್ಸಿಂದ ಬರ್ತಿದ್ದಾರೆ. ನಂದು ಇದು 2nd ಟೈಮು, ಬಟ್ ತುಂಬ ಚೆನ್ನಾಗಿದೆ ಇಲ್ಲಿ. ಇದು ತುಪ್ಪದ ಮಸಾಲೆ ದೋಸೆ ಚೆನ್ನಾಗಿದೆ. ನಂದಿನಿ ತುಪ್ಪದ ಫ್ಲೇವರು ಸೂಪರಾಗಿ ಬರ್ತಾಯಿದೆ, ಕ್ರಿಸ್ಪಿಯಾಗಿ. ಅದ್ರ ಜೊತೆ ಗಟ್ಟಿ ಚಟ್ನಿ, ಆಲೂಗೆಡ್ಡೆ ಪಲ್ಯ ಎಲ್ಲ ಕಾಂಬಿನೇಷನ್ನು ಸೂಪರಾಗಿದೆ. ಬಂದು ಟ್ರೈ ಮಾಡಿ. ನೋಡಿ, ಕ್ರಿಸ್ಪಿ ಉದ್ದಿನೋಡೆ ಹಂಗೆ ಗರಿ ಅಂತಿದೆ. ಏನೇ ಆದರೂ ಈ ಉದ್ದಿನೋಡೆ ತಿನ್ನೋ ಮಜಾನೇ ಬೇರೆ. ನಿಜ ಹೇಳ್ಬೇಕಂದ್ರೆ ತಟ್ಟೆ ಇಡ್ಲಿಗೆ ತುಮಕೂರು ಒಂಥರ ತವ್ರ ಮನೆ ಇದ್ದಂಗೆ. ತಟ್ಟೆ ಇಡ್ಲಿ ನೀವು ಯಾವುದೇ ಹೋಟ್ಲಿಗೆ ಹೋದರೂ ಸಿಗುತ್ತೆ, ಅಷ್ಟೇ ಸೂಪರಾಗಿರುತ್ತೆ. ಎಲ್ಲರೂ ಬಿಡದಿ ತಟ್ಟೆ ಇಡ್ಲಿ ಅಂತ ಹೇಳ್ತಾರೆ. ಬಿಡದಿಗೆ ಹೋಗೋದು ಒಂಥರ ಕಷ್ಟ ಬೆಂಗಳೂರಿನವ್ರಿಗೆ, ಆದರೆ ತುಮಕೂರಿಗೆ ಬರೋದು ತುಂಬ ಈಸಿ. ಬಂದೊಂದು ಸರಿ ತುಮಕೂರಲ್ಲಿ ತಟ್ಟೆ ಇಡ್ಲಿ ಟೇಸ್ಟ್ ಮಾಡಿ, ಆಮೇಲೆ ಬಿಡದಿ ತಟ್ಟೆ ಇಡ್ಲಿನ ಬಿಟ್ಬಿಡ್ತೀರ ನೀವು. ಆ್ಯಕ್ಚುಲಿ ಉದ್ದಿನಬೇಳೆ ಮತ್ತು ಅಕ್ಕಿನ ರುಬ್ಬಿ ಮಾಡಿರೋವಂಥ ಇಡ್ಲಿ ಇದು. ಕೆಲವರು ಅಕ್ಕಿ ರವೆ ಯೂಸ್ ಮಾಡ್ತಾರೆ, ಬಟ್ ಇದು ಅಕ್ಕಿನೇ ರುಬ್ಬಿ ಯೂಸ್ ಮಾಡಿದ್ದಾರೆ. ನೋಡಿ, ನೀಟಾಗಿ ಗೊತ್ತಾಗ್ತಿದೆ ನಿಮಗೆ. ಇದು ಹಳ್ಳಿ ಮನೆ ಇಡೀ ತುಮಕೂರಿಗೆ ಭಾರಿ ಫೇಮಸ್ಸು. ತುಂಬ ಚೆನ್ನಾಗಿ ಎಲ್ಲ ಒಂದು ಹಳ್ಳಿ ಟೇಸ್ಟ್ ಆಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಆ ಟೇಸ್ಟ್ ತಿನ್ನೋಕ್ಕೋಸ್ಕರವೇ ಜನ ಬರ್ತಾರೆ. ಹಳ್ಳಿ ಟೇಸ್ಟು ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಎಸೆನ್ಸ್ ಇನ್ನೊಂದು ಗೊತ್ತಿಲ್ಲ ಹಾಕಲ್ಲ, ಒರಿಜಿನಲ್ ಇದೆಲ್ಲ ಹಾಕ್ತಾರೆ. ನಾಟಿ ಸ್ಟೈಲು. ಅದಕ್ಕೋಸ್ಕರ ಇದು ಭಾರಿ ಉತ್ತಮವಾಗಿದೆ. ಇಲ್ಲಿ ನಾವು ಮಿನಿಮಮ್ ತಿಂಗಳಿಗೆ ಒಂದು 4 ಸತಿನಾದರೂ ಬರ್ತೀವಿ. ಮಧ್ಯಾಹ್ನ ಸೋಮವಾರದೊತ್ತು ಒಬ್ಬಟ್ಟು ಊಟ ಇರುತ್ತೆ. ಮತ್ತು ರೆಗ್ಯುಲರಾಗಿ ಉಸ್ಲಿ ಸೀಸನ್, ಅವರೆಕಾಳು ಸೀಸನಲ್ಲಿ ರೊಟ್ಟಿ, ಇದು ಪೂರಿ ಉಸ್ಲಿ, ಇಡ್ಲಿ ಉಸ್ಲಿ, ಈ ಥರ ಎಲ್ಲ ಒಂದೊಂದು ಸ್ಪೆಷಲ್ ಇರುತ್ತೆ. ಎಲ್ಲ ಮನೇಲಿ ಮಾಡ್ದಂಗೆ ಇರುತ್ತೆ. ಒಳ್ಳೆ ನಾಟಿ ಸ್ಟೈಲು, ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಇಸ್ ಓಕೆ.
ಸೊ ಪ್ರತಿಯೊಬ್ಬರಿಗೂ ಅಕ್ಸೆಸಬಲ್ ಇದೆ, ರೇಟ್ ವೈಸು ಕ್ವಾಲಿಟಿ ವೈಸು. ಇವರ ಫ್ಯಾಮಿಲಿ ಇದೆಯಲ್ಲ, ವಿರ್ಪಣ್ಣವ್ರ ಹೋಟ್ಲು ಅಂತ, ನಾವಿನ್ನೂ ಸಣ್ಣ ಹುಡುಗರು ಇದ್ದಾಗಲಿಂದನೂ ನಾವು ನೋಡಿದ್ದೇವೆ. ನಮ್ಗೆ ಈಗಾಗಲೇ 62 ವರ್ಷ, ನಾವಿನ್ನೂ 4-5 ವರ್ಷ ಹುಡುಗರಿಂದ ನೋಡಿದ್ದೀವಿ. ಇವ್ರ ಫ್ಯಾಮಿಲಿನೇ ಹೋಟೆಲ್ ಇಂಡಸ್ಟ್ರಿ. ಸೊ ಹಿಂಗಾಗಿ ಇವ್ರದ್ದೇ ಆದಂಥ ಒಂದು ಹಿನ್ನೆಲೆ ಇದೆ. ಸೊ ಆ ನಿಟ್ಟಿನಲ್ಲಿ ಮುಂದುವರೆದು ಬಂದಿದ್ದಾರೆ. ಒನೆಸ್ಟ್ ಅಪ್ರಿಷಿಯೇಟ್. ಇಲ್ಲಿ ಆರ್ ಟಿ ಆಫೀಸ್ ಎದುರುಗಡೆ ಇರೋದು ಹಳ್ಳಿ ಮನೆ ಹೋಟ್ಲು ಅಂತ ಅಂದ್ಬಿಟ್ಟು. ಇಲ್ಲಿ ಪ್ರತಿ ಸೋಮವಾರ ಒಬ್ಬಟ್ಟು ಊಟ ಇರುತ್ತೆ. ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಚೆನ್ನಾಗಿದೆ. ನಾವು ಏನೋ ಹೊಟ್ಟೆ ಹಸ್ದಾಗ ಇಲ್ಲಿ ಬಂದಾಗ ಅನ್ನ ದಾಸೋಹ ಥರ ನಡೀತಿರುತ್ತೆ. ಅಕ್ಕವರು ಮತ್ತಿಗೆ ಅಣ್ಣವರು ಇಬ್ಬರು ಚೆನ್ನಾಗೇ ಎಲ್ಲರಿಗೂ ಇದು ಮಾಡ್ತಾರೆ. ಎಲ್ಲ ಹುಡುಗರು ಚಪಾತಿ ಸರ್ವ್ ಮಾಡ್ತಾರೆ ಚೆನ್ನಾಗಿ. ಎಲ್ಲರನ್ನೂ ಅವರೇ ಕಸ್ಟಮರ್ ಹಾಗೆ ಏನು ತೊಂದರೆ ಆಗ್ತಿದ್ರೆ ಅವರೇ ಎದ್ದು ಬರ್ತಾರೆ, ಓನರೇ. ಆಮೇಲೆ ಇಲ್ಲಿ ಸ್ಪೆಷಲ್ಲು ಅಂದರೆ ಕೈಗೊಜ್ಜು, ಹಸಿ ಕೈಗೊಜ್ಜು ಅಂತ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಸರ್ ನಾವು ಇದು ಹೋಟ್ಲು ಶುರು ಮಾಡಿ 11 ವರ್ಷ ಆಗಿದೆ. ನಮ್ಮಲ್ಲಿ ಪ್ರತಿದಿನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಸಿಗುತ್ತೆ. ಬೆಳಗ್ಗೆ ತಿಂಡಿ ಇಡ್ಲಿ, ವಡೆ, ದೋಸೆ, ಪೂರಿ 2 ಥರ ರೈಸ್ ಐಟಮ್ ಸಿಗುತ್ತೆ. ಮಧ್ಯಾಹ್ನ ಪ್ರತಿ ಸೋಮವಾರ ಒಬ್ಬಟ್ಟು ಊಟ ಸಿಗುತ್ತೆ. ಮತ್ತು ಮಂಗಳವಾರದಿಂದ ಶನಿವಾರದವರೆಗೂ ಚಪಾತಿ ಊಟ, ಮುದ್ದೆ ಊಟ. ಮುದ್ದೆಗೆ ಸ್ಪೆಷಲ್ಲು ಮೊಸರು ಸಾರು, ಬದನೆಕಾಯಿ ಕೈಗೊಜ್ಜು, ವೈಟ್ ರೈಸು, ಸಾಂಬಾರು, ಚಪಾತಿಗೆ ಸಾಗು ಈ ಥರ ಸಿಗುತ್ತೆ. ಪ್ರತಿದಿನ ಸ್ವೀಟ್ ಇರುತ್ತೆ ಊಟಕ್ಕೆ. ಪ್ರತಿ ದಿವಸ ಡಿಫ್ರೆಂಟ್ ಸ್ವೀಟ್ ಇರುತ್ತೆ. ಪ್ರತಿದಿನ ಡಿಫ್ರೆಂಟ್ ಸ್ವೀಟ್ ಇರುತ್ತೆ. ಒಂದು ದಿನ ಸಬ್ಬಕ್ಕಿ ಪಾಯಸ, ಶಾವಿಗೆ ಪಾಯಸ, ಪೊಂಗಲ್ಲು, ಸಿಹಿ ಪೊಂಗಲ್ಲು, ಹಲಸಿನ ರಸಾಯನ, ಇದು ಪ್ರತಿದಿನ ಒಂದೊಂದು ಥರ ಇರುತ್ತೆ. ಭಾನುವಾರ ತಿಂಡಿ ಮಾತ್ರ ಇರುತ್ತೆ, ಊಟ ಇರೋದಿಲ್ಲ. ತಿಂಡಿ ಮಾಮೂಲಿ ಇಡ್ಲಿ, ವಡೆ, ಉಸ್ಲಿ, ಪೂರಿ, ರೈಸು, ದೋಸೆಯಲ್ಲಿ ಮಸಾಲೆ, ಬೆನೆಕಾಲಿ, ಸ್ಪೆಷಲ್ ಖಾಲಿ ದೋಸೆ, ಸೆಟ್ ದೋಸೆ. ಇಲ್ಲಿ ಪೂರಿ ನೋಡಿದ್ರೆ ಒಳ್ಳೆ ಚೋಲೆ ಭಟೂರ ಜ್ಞಾಪಕ ಬರುತ್ತೆ. ಅಷ್ಟು ದೊಡ್ಡ ಪೂರಿ ಕೊಡ್ತಾರೆ, ಅಷ್ಟೇ ಸ್ಮೂತಾಗಿ, ಒಳಗಡೆ ಒಂಚೂರು ಹಿಟ್ಟಿಲ್ಲದೆ ನೀಟಾಗಿ ಮಾಡಿ ಕೊಟ್ಟಿದ್ದಾರೆ. ಸೇಮ್ ಚೋಲೆ ಭಟೂರೆ ಅನ್ಬೋದು, ಅಷ್ಟು ದೊಡ್ಡ ಪೂರಿ. ಎಂಜಾಯ್ ಮಾಡ್ತೀರಾ? ಬಂತೀನಿ ನೋಡಿ, ನೀಟಾಗಿ ಬಾಳೆ ಎಲೆ ಹಾಕಿ ಕೊಡ್ತಾರೆ, ಅದನ್ನ ಎಂಜಾಯ್ ಮಾಡ್ಬೋದು ನೀವು. ನಾವಿಲ್ಲೇ ಹಳ್ಳಿ ಮನೆ ಹೋಟ್ಲಿಗೆ ಬರ್ತಾ ಇರ್ತೀವಿ ರೆಗ್ಯುಲರಾಗಿ. ಊಟ ಮತ್ತು ತಿಂಡಿ ಹಾಗೂ ಎಲ್ಲ ಶುಚಿ ಮತ್ತು ರುಚಿ ಎರಡೂ ಚೆನ್ನಾಗಿದೆ. ಇಲ್ಲಿ ಮನೆ ಊಟದ ಥರ ಇರುತ್ತೆ. ಮತ್ತು ಯಾವುದೇ ಸೋಡಾ ಮತ್ತು ಏನು ಬೇರೆ ಥರ ಕೆಮಿಕಲ್ಸು ಏನು ಮಿಕ್ಸ್ ಮಾಡೋದಿಲ್ಲ, ಕಲರು ಆ ಥರ ಏನೂ ಹಾಕೋದಿಲ್ಲ. ಊಟ ಮತ್ತು ತಿಂಡಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಹೆಲ್ತಿಯಾಗಿರುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟ್ರುಗಳು ಹೇಳ್ದಂಗೆ ಅವ್ರ ಮನೆ ಫ್ಯಾಮಿಲಿನೇ ಹೋಟ್ಲು ಬಿಸ್ನೆಸ್ಸು. ಅವ್ರ ಅಪ್ಪ, ಅವ್ರ ತಾತ, ಅವ್ರ ಮುತ್ತಾತ ಎಲ್ಲರೂ ಹೋಟ್ಲು ಬಿಸ್ನೆಸ್ಸು. ಅಲ್ಲಿಂದ ಕೈ ರುಚಿ ತೋರಿಸಿದ್ದಾರೆ, ಹಂಗೆ ಮುಂದುವರೆದಿದೆ. ಸ್ನೇಹಿತರೆ, ಹಳ್ಳಿ ಮನೆ ಮೆಸ್ನ ಎಲ್ಲ ತಿಂಡಿಗಳನ್ನ ಟ್ರೈ ಮಾಡಿದ್ದಾಯಿತು. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ, ಕಾಣಿಸ್ತಾ ಇದೆ ನಿಮಗೂ ಹೊಟ್ಟೆ ದಪ್ಪ ಆಗಿರೋದು. ಸೊ ಎಲ್ಲನೂ ಒಂಥರ ಅಥೆಂಟಿಕ್ ಫುಡ್ ಅಂತ ಹೇಳ್ಬೋದು. ತುಮಕೂರಿನ RTO ಆಫೀಸ್ ಎದುರುಗಡೆ ರೋಡಲ್ಲಿ ಒಳಗಡೆ ಬಂದರೆ 2ನೇ ಬಿಲ್ಡಿಂಗಲ್ಲೇ ನಿಮಗೆ ಹಳ್ಳಿ ಮನೆ ಮೆಸ್ ಅಂತ ಒಂದು ಚಿಕ್ಕ ಬೋರ್ಡ್ ಕಾಣುತ್ತೆ. ತುಂಬಾ ಅಥೆಂಟಿಕ್ ಫುಡ್ಡನ್ನು ಸರ್ವ್ ಮಾಡ್ತಾ ಇದ್ದಾರೆ. ನಂದಿನಿ ತುಪ್ಪದ ಫ್ಲೇವರು ನೀವು ಆಚೆ ನಿಂತಿದ್ರೂ ಕೂಡ ನಿಮ್ಮ ಮೂಗಿಗೆ ರಾಚುತ್ತೆ, ಅಷ್ಟು ಪ್ಯೂರ್ ತುಪ್ಪನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಹೋಟೆಲ್ಲು. ನೀವು ಬಂದು ಟ್ರೈ ಮಾಡಿ. RTO ಆಫೀಸ್ ಕೆಲಸಕ್ಕೆ ಬಂದಿದ್ದರೆ 2 ಹೆಜ್ಜೆ ಡಿವೈಡರ್ನ ದಾಟಿ ಈ ಕಡೆ ಬಂದಿದ ತಕ್ಷಣ ನಿಮಗೆ ಈ ಹಳ್ಳಿ ಮನೆ ಹೋಟೆಲ್ ಕಾಣಿಸುತ್ತೆ. ಸೊ ಟ್ರೈ ಮಾಡ್ಬೋದು. ತುಂಬ ರೀಸನಬಲ್ ರೇಟಲ್ಲಿ ನಿಮಗೆ ತಿಂಡಿ ಮತ್ತು ಊಟ ಸಿಗುತ್ತೆ. ಸೋಮವಾರ ಮಧ್ಯಾಹ್ನ ನಿಮಗೆ ಒಬ್ಬಟ್ಟಿನ ಊಟ ಕೂಡ ಸಿಗುತ್ತಂತೆ. ಒಬ್ಬಟ್ಟಿನ ಊಟ ಟ್ರೈ ಮಾಡೋದಾದರೆ ಬಂದು ಟ್ರೈ ಮಾಡ್ಬೋದು. 120 ರೂಪೀಸ್ ಒಬ್ಬಟ್ಟಿನ ಊಟಕ್ಕೆ. ಸೊ ಬಂದು ಟ್ರೈ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಧನ್ಯವಾದಗಳು.